ಇದೆಲ್ಲ ನಿಜಾನ ಅನ್ನಿಸ್ತಿದೆ. ವಿಕ್ರಮ್ ಸಾಹೇಬ್ರು ಅಪ್ಪ ಅಮ್ಮನೆ ಮನೆಗೆ ಬಂದು ಮದ್ವೆ ವಿಷಯ ಮಾತಾಡಿದ್ರು. ಇದೆಲ್ಲ ಭ್ರಮೆ ಅನ್ನಿಸ್ತಿದೆ ನನ್ಗೆ. ಯಾಕೆ ಅಕ್ಕ, ನಂಬಕ್ ಆಗ್ತಿಲ್ವಾ? ವಿಕ್ರಮ್ ಭಾವನೆ ಬಂದು ಹೇಳ್ಬೇಕಾಗಿತ್ತಾ? ಯಾಕೆ ಅಕ್ಕ ತುಂಬಾ ನಾಚ್ಕೋತಾ ಇದ್ಯಾ? ನೀನು ಅವ್ರನ್ನ ಭಾವ ಅಂದ್ಯಲ್ಲ, ಅದಕ್ಕೆ ಒಂಥರ ಆಯ್ತು. ಯಾವ ತರ? ಒಂಥರ ಸುಮ್ಮನೆ ಇದೆ. ಓಹೋ, ಹಾಗೆ. ನಾನು ಬರೀ ಭಾವ ಅಂದಿದ್ದಕ್ಕೆ ಈ ತರ ಆಯ್ತಲ್ಲ. ಇನ್ನು ಭಾವನೇನಾದ್ರೂ ಎದುರುಗಡೆ ಬಂದಿದ್ರೆ ಹೇಗಿರುತ್ತೋ? ಇವರು ನನ್ನ ಜನ, ಇವ್ರಿರೋದೇ ನನಗೋಸ್ಕರ, ನಾನಿರೋದೇ ಇವ್ರಿಗೋಸ್ಕರ. ಲೇ ಅವಿವೇಕಿ, ಸುಮ್ಮನಿದೆ. ಈಗಾಗಲೇ ಅವಳಿಗೆ ತಿಂದನ್ನ ಗಂಟಲ್ಲಿ ಸಿಗಾಕೊಂಡಂಗೆ ಆಗಿದೆ. ಮೇಲೆ ನೀನ್ ಬೇರೆ ತುರುಕ್ಬೇಡ. ಹೆದರ್ಕೊಂಡು ಅವ್ರ ಮನೆಗೆ ಮದುವೆ ಪ್ರಸ್ತಾಪ ಮಾಡೋಕ್ಕೆ ಹೇಗೆ ಹೋಗೋದಪ್ಪ ಅಂತ ಅನ್ಕೊಂಡಿದ್ವಿ. ಅಷ್ಟರಲ್ಲಿ ದೊಡ್ಡ ಸಾಹೇಬ್ರೆ ನಮ್ಮ ಮನೆಗೆ ಬಂದು ಮದುವೆ ಪ್ರಸ್ತಾಪ ಮಾಡಿಬಿಟ್ರಲ್ಲ. ಇದು ಏನೇ ಇದು, ಪ್ರಪಂಚದಲ್ಲಿ ಹೀಗೆಲ್ಲ ನಡೆಯುತ್ತಾ ಅಂತ ನನಗೆ ಅನ್ನಿಸ್ತಾ ಇದೆ. ನಿನ್ ಕಾಲದಲ್ಲಿ ನಡೀತಿತ್ತೋ ಇಲ್ವೋ, ಅದು ನಮ್ಮ ಕಾಲದಲ್ಲಿ ನಡೆಯುತ್ತಪ್ಪ. ಆ ಹೊಳಿ ನರಸಿಂಹಸ್ವಾಮಿನೇ ಅವನ್ನೆಲ್ಲ ನಮ್ಮ ಮನೆ ಕಳ್ಸಿದ್ದಾನೆ ಅನ್ಸುತ್ತೆ. ನಾನು ಮಾಡಿರೋ ಚಾಲೆಂಜಲ್ಲೆಲ್ಲ ನಾನು ಗೆಲ್ತಾ ಇದ್ದೀನಿ. ನಿನ್ ಮೀಸೆನೂ ಉಳ್ಕೊಳ್ತು. ಪೇಟೆ ಬೀದಿಲಿ ನಾನು ನಾಳೆಯಿಂದ ಮುಖ ಎತ್ಕೊಂಡು ಓಡಾಡ್ಬೋದು, ಅದು ರಾಜರೋಷವಾಗಿ. ಲೇ ಅಕ್ಕ, ಯಾಕೆ ಹಿಂಗಾಗೋದೆ? ನಿಂಗಿನ್ನೂ ನಂಬಿಕೆ ಬರ್ತಾ ಇಲ್ವಾ? ಮನ್ಸಿಗೇನೋ ಒಂಥರ ಖುಷಿ ಖುಷಿ ಸಂಕಟ ಕಣೆ. ಏನ ಸಂಕಟ ಖುಷಿಯಾಗಿ ಬೇರೆ ಬರುತ್ತಾ? ನಿನ್ಗೆ ಭಾವನೆ ಬಂದು ಹೇಳ್ಬೇಕಾಗಿತ್ತು ಅನ್ಸುತ್ತೆ. ಅಪ್ಪ, ನೀನ್ ಕನ್ನಡ ಕೊಡಿಲಿ. ಕೊಡಪ್ಪ. ಅವಳು ನಾಚಿಕೆಯಿಂದ ಹೇಗೆ ಹೊರಗೆ ಬರ್ಸ್ಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತಿದೆ. ಕೊಡಪ್ಪ. ಮಹಾಜನಗಳೇ, ಮತ ಬಾಂಧವರೇ, ಈ ಸಮಾರಂಭದಲ್ಲಿ ನಿಮ್ಮೆಲ್ಲರಿಗೂ ಒಂದು ಖುಷಿ ವಿಚಾರವನ್ನು ಹೇಳಲು ಇಚ್ಛಿಸುತ್ತೇನೆ. ಇದೇ ಕ್ಷೇತ್ರದ ನ್ಯಾಯ ನಿಯತ್ತಿಗೆ ಹೆಸರಾದ ದಿ ಗ್ರೇಟ್ ಪೋಸ್ಟ್ಮ್ಯಾನ್ ನರಸಿಂಹಮೂರ್ತಿ ಅವರ ಮಗಳಾದ ಕುಮಾರಿ ಮೇಘನಾಳನ್ನು ನಾನು ಮದುವೆ ಮಾಡ್ಕೊಳ್ತಿದ್ದೀನಿ. ನಾರಾಯಣಪಟ್ಟಣದ ಮಹಾಜನಗಳೇ, ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದಿರೇ, ನಿಮ್ಮ ಆಶೀರ್ವಾದ ಈ ವಿಕ್ರಮ್ ಸಿಂಹನ್ ಮೇಲೆ ಸದಾ ಹೀಗೆ ಇರಲಿ ಎಂದು ನಾನು ಬೇಡ್ಕೋತೇನೆ. ಯಾಕೆ ವಿಕ್ರಮ್ ಸಿಂಹ ಸಾಹೇಬರು ಮರ್ತೋಯ್ತಂತ? ಸುಮ್ಮನೆ ಹೇಳ್ತೀರಿ? ಆವಾಗಿಂದ ಏನ್ರಿ ಉಸ್ತು ಅಂತಿದ್ದೀರಾ? ಇನ್ನೊಂದ್ಸಲ ಮದುವೆ ನಿಶ್ಚಿತಾರ್ಥ ಅಂತ ಹೇಳ್ತಾ ಪರಿಣಾಮ ನೆಟ್ಟಗಿರಲ್ಲ ಹೇಳಿದ್ದೇನೆ. ಸಾಹೇಬ್ರೆ, ನೀವು ಇಲ್ಲೇ ಇದ್ದೀರಾ? ಗೊತ್ತಿಲ್ಲದೆ ಬಾಯಿ ತಪ್ಪಿ ಏನೇನೋ ಹೇಳ್ಬಿಟ್ಟೆ. ನೀವೇನ ಚಪ್ಪಲಿ ಲೋಡ್ಸಿದ್ದು? ಇಲ್ಲ ಸಾಹೇಬ್ರೆ, ನೀವು ಒಳಗಿದ್ದೀರಾ ಅಂತ ಗೊತ್ತಿಲ್ಲದೆ ಏನೇನೋ ಹೇಳ್ಬಿಟ್ಟೆ. ಖಂಡಿತ ನಾನಲ್ಲ. ನನ್ನ ಬಗ್ಗೆ ನಿಮ್ಗೆ ಗೊತ್ತು ಅನ್ಸತ್ತೆ. ನಾನು ಒಬ್ಬ MLA, ಮೇಘ್ನವರು ನಾನು ಮದುವೆ ಆಗ್ಬೇಕಾದ್ರೆ ಹುಡುಗಿ.
ಇದೇನು ಸಾಹೇಬ್ರೆ, ಇದು ಅನ್ಯಾಯ. ಮೇಘ್ನ ನಾನು ಮದುವೆ ಆಗೋ. ಪ್ಲೀಸ್, ಇನ್ನು ಮುಂದೆ ಅವಳ ಹೆಸರು ನಿಮ್ಮ ಬಾಯಲ್ಲಿ ಕೂಡ ಬರಬಾರ್ದು. ಆಮೇಲೆ ಏನಾರು ಹೆಚ್ಚು ಕಮ್ಮಿ ಆದರೆ ಅದಕ್ಕೆ ನಾನು ಜವಾಬ್ದಾರಿ ಅಲ್ಲ. ಇನ್ನು ಮುಂದೆ ಈ ಮನೆ ಹತ್ರ ಬರೋದಾಗಲಿ ಮೇಘ್ನವ್ರ ಜೊತೆ ಮಾತಾಡೋದಾಗಲಿ ಮಾಡಬೇಡಿ ಪ್ಲೀಸ್. ಅವ್ರು ನೊಂದ್ಕೊತಾರೆ. ಮೂರ್ತಿ ಅವರೇ, ಒಂದು ನಿಮಿಷ ಬನ್ನಿ. ನೋಡಿ, ಆಗಲೇ ವಿಷಯ ಯಾರ್ಯಾರೋ ಮಾತಾಡ್ತಿದ್ದಾರೆ. ದಯವಿಟ್ಟು ವಿಷಯನ ಗೊತ್ತಾಗಿಟ್ಕೊಳ್ಳಿ. ನಿಮಗೆ ಸಂಭ್ರಮ ಇರುತ್ತೆ, ಅದು ತಪ್ಪಲ್ಲ. ಆದರೆ ನನ್ನ ರಾಜಕೀಯ ಕೆರಿಯರ್ಗೆ ಇದು ತೊಂದರೆ ಆಗತ್ತೆ. ನನ್ನ ಅಳಿಯಂದ್ರಾಗೋರು ನೀವು ಚೆನ್ನಾಗಿದ್ರೆ ನನ್ನ ಮಗಳು ಚೆನ್ನಾಗಿರ್ತಾಳೆ. ನಿಮ್ಮ ಸುಖಕ್ಕೋಸ್ಕರ ನಾನೇನು ಬೇಕಾದರೂ ಮಾಡಕ್ಕೆ ಸಿದ್ಧ. ಸರಿ, ಬರ್ತೀನಿ. ಸಾಹೇಬ್ರೆ, ಊಟ ಮಾಡ್ಕೊಂಡು ಹೋಗಿ. ಪರವಾಗಿಲ್ಲ, ಇನ್ನೊಂದು ಸತಿ ಬರ್ತೀನಿ. ಎಂಗೇಜ್ಮೆಂಟ್ಗೆ ಸೀರೆನಾ? ನಿಮಗಿಷ್ಟನಾ? ನೀವು ಹೇಗಿದ್ರು ಇಷ್ಟನೇ. ನೀವು ಅನ್ಬೇಡಿ, ಮೇಘನಾ ಅಂತ ಕರೀರಿ. ಅದಕ್ಕೆ ಸ್ವಲ್ಪ ದಿವಸ ಬೇಕಾಗತ್ತೆ. ನಾನು ಸಾಹೇಬ್ರೆ ಅಂತಾನೆ ಕರಿತೀನಿ. ಬೇಡ, ಚೆನ್ನಾಗಿರಲ್ಲ. ನನಗದೇ ಇಷ್ಟ. ಸರಿ, ಹಾಗೆ ಕರೀರಿ. ಫೋನ್ ಮಾಡ್ಬೋದಾ? ಮೆಸೇಜ್ ಕಳಿಸಿ. ಫ್ರೀ ಇದ್ದರೆ ನಾನೇ ಫೋನ್ ಮಾಡ್ತೀನಿ. ಆಯಿತು, ಬರ್ತೀನಿ. ಮಧುರ ಒಳಗಿದ್ದಾಳೆ. ಮಧುರಾ, ಬರ್ತೀನಿ. ಆಯ್ತು ಸಾಹೇಬ್ರೆ. ನೀವು ಸಾಹೇಬ್ರೆ ಅಂತೀರಾ? ಇಲ್ಲ ಇಲ್ಲ, ಆಯ್ತು ಬಾವಾ. ಬಾಯ್. ಒಂದ್ಸರಿ ಯೋಚನೆ ಮಾಡು ಮೇಘು, ಅಷ್ಟು ದೊಡ್ಡ ಮನುಷ್ಯರು ನಿನ್ನಂಥ ಸಾಮಾನ್ಯ ಮನೆ ಹುಡುಗಿನ ಯಾಕೆ ಮದುವೆ ಮಾಡ್ಕೊಳ್ಳಿಕ್ಕೆ ಮುಂದೆ ಬಂದಿದ್ದಾರೆ ಅಂತ. ಏನೋ ಒಂದು ಕಾರಣ ಇರುತ್ತೆ. ಸಮಥಿಂಗ್ ರಾಂಗ್ ಅಂತ ನಿನ್ಗೆ ಅನಿಸ್ತಾ ಇಲ್ವಾ ಮೇಘು?